ವಿವಿಧ ಬೇಡಿಕೆಗಳಿಗೆ ಈಡೇರಿಸಿ ಇವತ್ತು ಏನು ರಾಜ್ಯಾದ್ಯಂತ ಸಾರಿಗೆ ಸಿಬ್ಬಂದಿಗಳು ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಈ ಒಂದು ಮುಷ್ಕರಕ್ಕೆ ಬೆಳಗಾವಿಯಲ್ಲೂ ಕೂಡ ಈಗಾಗಲೇ ಬೆಂಬಲ ಸಿಕ್ಕಿರುವಂತದ್ದು ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಾವು ಕರ್ತವ್ಯಕ್ಕೆ ಗೈರಾಗ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದಿಷ್ಟು ನೌಕರರು ಸಿಬ್ಬಂದಿಗಳು ಹೇಳಿರುವಂತದ್ದು ಸದ್ಯ ಬೆಳಗಾವಿಯ ಕೇಂದ್ರ ನಿಲ್ದಾಣದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ ಈಗಾಗಲೇ ಮುಷ್ಕರ ಇರುವಂತಹ ಕಾರಣಕ್ಕಾಗಿ ಮಾರ್ಕೆಟ್ ಠಾಣೆಯ ಸಿಪಿಐ ಸೇರಿ 3 ಜನ PSIಗಳು ಮತ್ತು ಅವರ ಸಿಬ್ಬಂದಿಗಳು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದಿರುವಂತದ್ದು ಸೊ ಮುಷ್ಕರದ ಎಫೆಕ್ಟ್ ಏನಾದರೂ ಇದೆಯಾ ಸಾರಿಗೆ ನೌಕರರು ಯಾವ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ತಾರೆ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿಗಾವನ್ನು ವಹಿಸಿರುವಂತದ್ದು ಅದರ ಜೊತೆಗೆ ಎಂದಿನಂತೆ ಇವತ್ತು ದೂರದ ಊರುಗಳಿಗೆ ಹೋಗುವಂತಹ ಬಸ್ಗಳು ಮತ್ತು ಈ ಒಂದು ಮಾರ್ಗದಲ್ಲಿ ಬೆಳಗಾವಿ ಮಾರ್ಗದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಬಸ್ಗಳು ಬಂದು ಹೋಗ್ತಾ ಇರುವಂತದ್ದು ಆದರೆ ಬೆಳಗಾವಿಯಿಂದ ಪ್ರತ್ಯೇಕವಾಗಿ ಹೊರಡಬೇಕಿದ್ದಂತಹ ಬಹುತೇಕ ಬಸ್ಗಳು ಇನ್ನೂ ಕೂಡ ಆರಂಭ ಆಗಿಲ್ಲ ಬೆಳಗ್ಗೆ 6 ಗಂಟೆಗೆ ಶಿಫ್ಟ್ ಕೂಡ ಬದಲಾಗುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಏನಾದರೂ ಗೈರಾಗುವುದರ ಮೂಲಕ ಈ ಒಂದು ಮುಷ್ಕರದ ಎಫೆಕ್ಟ್ ಶುರುವಾಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆಗಳು ಮೂಡಿರುವಂಥದ್ದು ಈ ಏನು ನಿತ್ಯ ಸಿಬ್ಬಂದಿಗಳು ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ಕರ್ತವ್ಯಕ್ಕೆ ಬರ್ತಿದ್ರು ಎಂದಿನಂತೆ ತಮ್ಮ ಡಿಪೋಗಳಿಗೆ ತೆರಳಿ ಬಸ್ಗಳನ್ನು ತೆಗೆದುಕೊಂಡು ಬರ್ತಿದ್ರು ಆದರೆ ಈವರೆಗೂ ಕೂಡ ಯಾವೊಬ್ಬ ಸಿಬ್ಬಂದಿಗಳು ಬಂದಿಲ್ಲ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಹೀಗಾಗಿ ಸದ್ಯ ಒಂದು ಕಡೆ ಪ್ರಯಾಣಿಕರು ಬಸ್ಗಾಗಿ ಕಾದು ಕುಳಿತಿದ್ರೆ ಇನ್ನೊಂದು ಕಡೆ ಬೆಳಗ್ಗೆಯಿಂದಲೂ ಕೂಡ ಈ ಬೆಳಗಾವಿಯಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಊರುಗಳಿಗೆ ಹೋಗ್ತಾ ಇದ್ದಂತಹ ಬಸ್ಗಳು ಇನ್ನೂ ಕೂಡ ಆರಂಭವಾಗಿಲ್ಲ ಹೀಗಾಗಿ ಪ್ರಯಾಣಿಕರು ಬಸ್ಗಳ ಆರಂಭಕ್ಕಾಗಿ ಕಾದು ಕುಳಿತಿರುವಂಥದ್ದು ಇನ್ನು ಬೆಳಗಾವಿಯಿಂದ ಬೇರೆ ಬೇರೆ ರಾಜ್ಯದ ಬಸ್ಗಳು ಕೂಡ ಬರ್ತಾ ಇದ್ವು ಇಲ್ಲಿಂದ ಹೊರಡ್ತಾ ಇದ್ವು ಸೊ ಆ ಬಸ್ಗಳು ಕೂಡ ಇನ್ನೂ ಬಂದಿಲ್ಲ ಬಹುತೇಕ ಇವತ್ತು ಆ ಬೇರೆ ರಾಜ್ಯದ ಬಸ್ಗಳ ಮೇಲೆ ಪ್ರಯಾಣಿಕರು ಅವಲಂಬನೆ ಆಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಸದ್ಯ ಇವತ್ತು ಮುಷ್ಕರ ಇದ್ರೂ ಕೂಡ ಸಾಕಷ್ಟು ಪ್ರಯಾಣಿಕರ ಓಡಾಟ ಇಲ್ಲಿ ಕಂಡು ಬರ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುವಂತಹ ಒಂದು ಪ್ರಯಾಣಿಕರು ಸದ್ಯ ಈಗ ತಮ್ಮ ಊರುಗಳಿಗೆ ತೆರಳೋಕೆ ಬಸ್ಗಳಿಗೆ ಕಾದು ಕುಳಿತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಈ ಒಂದು ಏನು ನಿಲ್ದಾಣದಲ್ಲಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಗೆ ಮಹಾರಾಷ್ಟ್ರದ ಕೆಲವು ಭಾಗಗಳಿಗೆ ಕೂಡ ಬಸ್ಗಳು ನಿಲ್ಲಬೇಕಾಗಿತ್ತು ಆದರೆ ಈವರೆಗೂ ಕೂಡ ಬಸ್ ಬಂದಿಲ್ಲ ರಾತ್ರಿ ಸಮಯದಲ್ಲಿ ಬಂದಂತಹ ಬಸ್ಗಳೇ ಇವತ್ತು ಈಗ ಏನು ಸಂಚಾರವನ್ನ ನಡೆಸ್ತಾ ಇರುವಂಥದ್ದು ಒಟ್ಟಾರೆ ಬೆಳಗಾವಿಯಲ್ಲಿ ಒಂದು ಹಂತದಲ್ಲಿ ಇವತ್ತು ಏನು ಮುಷ್ಕರಕ್ಕೆ ಕರೆ ಕೊಡಲಾಗಿದೆ ಆ ಮುಷ್ಕರದ ಎಫೆಕ್ಟ್ ಬೆಳಗ್ಗೆಯಿಂದಲೂ ಕೂಡ ಶುರುವಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಯಾಣಿಕರು ಕೂಡ ಈಗ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.